ಸರ್ ಈಗ ಈ ಮಹಾತ್ಮರು ಏನು ಇಲ್ಲಿದ್ದರು, ಅಂದ್ರೆ ವೀರ ಯೋಧರು ಏನು ಮನೆಯಲ್ಲಿದ್ದರು, ಅವರ ಸಂಪೂರ್ಣವಾದ ಮನೆಯನ್ನ ನೀವು ನಮಗೆ ಪರಿಚಯ ಮಾಡಿಕೊಡಿ ಸರ್. ಖಂಡಿತವಾಗಿ ಇದು ಸುಮಾರು 300 ವರ್ಷ ಹಳೆಯ ಮನೆ. ಇದು 3 ಹಂತದಲ್ಲಿ ಮನೆ ಕಟ್ಟಲಾಗಿತ್ತು. ಮೇಲಿನ ಭಾಗ ಸ್ವಲ್ಪ ಬಿದ್ದೋಗಿದೆ. ಇಲ್ಲಿ ನೋಡಿದ್ರೆಲ್ಲ ಆಗಿನ ಕಾಲದ ಸಿಮೆಂಟ್ ಇಲ್ಲ, ಸ್ಟೀಲ್ ಇಲ್ಲ, ಹಳೆ ಕಾಲದಲ್ಲಿ ಟೆಕ್ನಿಕನ್ನು ಬಳಸಿದಂಥ ಮನೆ. ಈ ಮನೆಯಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಎಷ್ಟು ಈ ಜಾಗ ನೀವು ಕಾಣ್ತಾ ಇದ್ದೀರಾ, ಅಷ್ಟು ನಮಗೆ ಮನೆ ಕೆಳಗಡೆ ಇದೆ. ಅದಕ್ಕೆ ನಾವು ಏನಂತೀವಿ, ಭುಯ್ಯಾರ ಅಂತ ಕರಿತೀವಿ. ಭುಯ್ಯಾರ್ ಅಂತ ಪದ ಬಳಸ್ತೀವಿ. ಅಲ್ಲೇನಂದ್ರೆ ಅಲ್ಲಿ ಗಾಳಿ ಬೆಳಕಿನ ನೀರಿನ ವ್ಯವಸ್ಥೆ. ಅಲ್ಲೇನಂದ್ರೆ ಅದು ಗುಪ್ತವಾದ ಜಾಗ. ಸಾಮಾನ್ಯವಾಗಿ ಯಾರೋ ಗೊತ್ತಾಗ್ಲಿಕ್ಕೋ ಏನೋ ಇದಿರ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ನಾವು ಕೆಲವು ವಿಶೇಷವಾದ ವಸ್ತುಗಳನ್ನು ನಾವು ಇಲ್ಲಿ ನೋಡಬೇಕಾದ್ರೆ, ಇಲ್ಲಿ ದೇವರು ಸಂಬಂಧಪಟ್ಟಿದ್ದು, ಸಂಪತ್ತಿಗೆ ಸಂಬಂಧಪಟ್ಟಿದ್ದು, ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ವಿಶೇಷವಾದ ಜಾಗ ಇದ್ದಾಗ ಅಂಥಲ್ಲಿ ನಾವು ಗಣಪತಿಯನ್ನು ಕೂರಿಸ್ತೀವಿ. ಅವಾಗ 250 ವರ್ಷದ ಹಿಂದೆ, 300 ವರ್ಷದ ಹಿಂದೆ ಮಾಡಿದಂಥ ಈ ಆ, ಕಲೆಯನ್ನು ನಾವು ಕಾಣ್ಬೋದು ಇಲ್ಲಿ. ಇದು ಕೂಡ ಇಲ್ಲಿ ವಿಶೇಷವಾದ ಜಾಗ ಅಂತ ಹೇಳಿ ಅದಕ್ಕೆ ಇಲ್ಲಿ ಗಣಪತಿ ಇರುತ್ತಾರೆ. ಬೇರೆ ಆ ಕಡೆ ಹೋದಾಗ ಅಲ್ಲಿ ಹೇಳ್ತೀನಿ ಅದು ವಿಶೇಷವಾಗಿ ಏನೇನಿದೆ ಅಂತ ಹೇಳಿ. ಇದು ಬಂದ್ಬಿಟ್ಟು ಆ, ಆ, ಲೋ ಆ, ಆ, ಇದು ಜಂತಿ ಅಂತ ಹೇಳ್ತೀವಿ. ಇದು ಈ ಮರಗಳನ್ನ ತಂದ್ಬಿಟ್ಟು ಇದನ್ನ ಒಂದು ವಿಶೇಷ ರೀತಿಯಲ್ಲಿ ಅದನ್ನ ಲೇಪನ ಮಾಡಿ ಇದು ಏನೂ ಆಗದಂತೆ ಕಂಡುಹಿಡಿದಂಥ ಟೆಕ್ನಿಕ್ ಇದು. ಇದು ಒಳಾಗ್ತದಿಲ್ಲ ಈ ಮರಕ್ಕೆ. ಆಮೇಲೆ ಅದನ್ನ ವಿಶೇಷವಾದ ವಸ್ತುಗಳು ಹಾಕಿ ಆ ರೀತಿ ಕಟ್ಟಿದಂಥದ್ದು. ಆಮೇಲೆ ರೈತರ ಮನೆ ಅಂದರೆ ಸಂಬಂಧಪಟ್ಟಿವೆಲ್ಲ ಇಂಥವೆಲ್ಲ ಸಂಬಂಧಗಳು ಎಲ್ಲ ಇರ್ತಾ ಇದ್ವು. ಈ ಕಡೆ ಹೌದು, ಪುಟ್ ಸೈಡಿಗೆ ಕಟ್ಬೋದು. ಪುಟ್ ನಾ ಕಡೆ ಇಲ್ಲಿ ಮಾಡ್ತೀನಿ. ಇದು ಈ ರೀತಿ ಮಾಳಿಗೆಗಳನ್ನು ಕಟ್ತಾ ಇದ್ರು. ಇದೇನೆಂದರೆ ಈ ಆ, ಈರುಳ್ಳಿ ಏನು ವಸ್ತುಗಳು ಅಥವಾ ದವಸ ಧಾನ್ಯಗಳನ್ನ ಮೇಲೆ ಹಾಕ್ತಾ ಇದ್ರು. ಯಾಕಂದ್ರೆ ಈ ಹೊಗೆಯಿಂದ ಅವು ಸುರಕ್ಷಿತ. ಯಾಕಂದ್ರೆ ಅವಾಗ ಪೆಸ್ಟಿಸೈಡ್ಸ್ ಅನ್ನು ಬಳಸ್ತಾ ಇರಲಿಲ್ಲ. ಇದು ಹತ್ತೋ ಹಿಡಿಯಕ್ಕೆ. ಆಮೇಲೆ ಇದು ಗಾಳಿ ಹೋಗೋ ವ್ಯವಸ್ಥೆ ಆಗಿನ ಇದರಲ್ಲಿ ಮಾಡಿರುವಂಥದ್ದು. ಇದು ಈ ಮನೆಯ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಮನೆಗೆ ಸುಮಾರು 13 ಗುಪ್ತ ಬಾವಿಗಳಿವೆ. ಯಾರಿಗೂ ಗೊತ್ತೇ ಆಗೋದಿಲ್ಲ. ಇಲ್ಲೊಂದು ಕಾಣ್ತಿದ್ದಲ್ರಿ, ನೋಡಿದ್ರೆ ಒಂದೇನೋ ಸುಮ್ಮನೆ ಏನೋ ಒಂದು ಕೊಠಡಿ ಅಂತಾರೆ. ಅದು ಓಪನ್ ಒಳಗಡೆ ಹೋಗಿ ಜಿಗಿದ್ರೆ ಅದು ಜಿಗಿದ್ ನೀವು ಒಳಗೆ ಹೋದಾಗ ಕೆಳಗಡೆ ಒಳಗೆ ಹೋಗೋ ದಾರಿ. ಅಡಿಗೆ ಮನೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದು ದಾರಿ.